ನಮ್ಮ ಈ ಚಿತ್ರದಲ್ಲಿ ಹೀರೋಯಿನ್ ಮಡೆನೂರು ಮನೋಹರ್ ಪಕ್ಕ ಯಾರು ನಿಲ್ಲಿಸೋದು ಅಂತೇಳಿ ಒಂದು ದೊಡ್ಡ ಹೋರಾಟ ಮತ್ತು ಹುಡುಕಾಟ ಎಲ್ಲ ನಡೀತಾ ಇತ್ತು. ತುಂಬ ಇಂಪಾರ್ಟೆಂಟ್ ಇತ್ತು ಪಾತ್ರ ಅದು. ಸೊ ಕೊನೆಗೆ ಆ ಚಾಯ್ಸ್ ಕೂಡ ನನಗೆ ನಿರ್ಮಾಪಕರ ಕಡೆಯಿಂದನೇ ಸಿಕ್ತು. ಯಾಕಂದರೆ ಅವರು ಒಂದಷ್ಟು ಹೊಸಬರನ್ನ ಹುಡುಕ್ತಾಯಿದ್ರು. ಆ ಒಂದು ಇದರಲ್ಲಿ ನಮಗೆ ಮೌನ ಗುಡ್ಡೆ ಮನೆಯವರು ರಾಮಾಚಾರಿ ಸೀರಿಯಲಲ್ಲಿ ಆಲ್ರೆಡಿ ಅವರು ಒಂದು ಪ್ರಖ್ಯಾತಿಯಾಗಿದ್ದರು. ಸೊ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಅವರು ಕೂಡ ಈ ಪಾತ್ರಕ್ಕೆ ಬಹಳಷ್ಟು ನ್ಯಾಯ ಕೊಡ್ತಿದ್ದಾರೆ, ಬಹಳ ಹೊಂದ್ಕೊಂಡು ಎಲ್ಲರ ಜೊತೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇನ್ನು ನಮ್ಮ ತಂತ್ರಜ್ಞರು ನಮ್ಮ ಡ್ರ್ಯಾಗನ್ ಮಂಜು ಅವರು ಸ್ಪೆಷಲ್ಲಾಗಿ ಹೇಳ್ಬೇಕಂದ್ರೆ ಈ ಚಿತ್ರದಲ್ಲಿ ಡ್ರ್ಯಾಗನ್ ಮಂಜು ಅವರು ಆಫ್ಟರ್ ಭೀಮಾ ನಮ್ಮ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇರೋದು. ಜನರಿಗೂ ಸಹ ಒಂದು ಕುತೂಹಲ ಇರುತ್ತೆ. ಸೊ ನಮಗೂ ಕೂಡ ಅವ್ರನ್ನ ತೆರೆ ಮೇಲೆ ಹೇಗೆ ತರಬೇಕು, ಯಾವ ಥರ ಜನರಿಗೆ ರೀಚ್ ಮಾಡಬೇಕು ಅನ್ನೋಂಥ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಅದ್ಭುತವಾಗಿ ಅವ್ರ ಪಾತ್ರ ಕೂಡ ಬಂದಿದೆ. ಹಾಗೆ ಇನ್ನೂ ತಬಲಾ ನಾನಿ ಆಗಿರ್ಬೋದು, ಇನ್ನೂ ಒಂದಷ್ಟು ಬಹಳಷ್ಟು ಕಲಾವಿದರು ಇದ್ದಾರೆ. ಸೊ ಸೋನಲ್ ಅವರು ಈ ಚಿತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಹರೀಶ್ ರಾಜ್ ಇದ್ದಾರೆ. ಅದೇ ಹೇಳಿದ್ನಲ್ಲ, ನಮ್ಮ ಚಿತ್ರದ ಕಲಾವಿದರದ್ದು ಲೀಸ್ಟ್ ತುಂಬ ದೊಡ್ಡ ಪಟ್ಟಿನೇ ಇದೆ. ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಮನೋಮೂರ್ತಿಯವರ ಸಂಗೀತ ಇದೆ. ಅವರು ತುಂಬ ಅದ್ಭುತವಾದಂಥ ಹಾಡುಗಳು ಕೊಟ್ಟಿದ್ದಾರೆ. ಆಗಲೇ 4 ಹಾಡುಗಳನ್ನ ರೆಡಿ ಮಾಡಿದ್ದೀವಿ. ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ, ಕಾಯ್ಕಿಣಿ ಸರ್ ಬರೆದಿದ್ದಾರೆ, ನಾನು ಸಹ ಒಂದು ಹಾಡು ಬರೆದಿದ್ದೀನಿ. ಸೊ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಇನ್ನೇನು 2 ಸಾಂಗ್ ಬಿಟ್ಟರೆ ಇನ್ನೆಲ್ಲ ಮುಗಿದಿರೋದ್ರಿಂದ ನಾವು ಸಾಂಗ್ ಪ್ಲ್ಯಾನಿಂಗಲ್ಲಿ ಇದ್ದೀವಿ ಸದ್ಯಕ್ಕೆ. ಇನ್ನು ನಮ್ಮ ಚಿತ್ರದ ವಿಶೇಷತೆಗಳ ಬಗ್ಗೆ ಹೇಳ್ತಾ ಹೋದರೆ, ಇದು ಒಂದು ಕಾಲಘಟ್ಟದ ಕತೆ. ಅದು ಈಗಿನ ಪರಿಸ್ಥಿತಿಗೆ ಹೇಗೆ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದಷ್ಟು ವಿಷಯಗಳು ಕೊಟ್ಟಿರೋದು ಭಟ್ರು. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಹೋಗುವಂಥ ಒಂದು ಕತೆ ಇರೋದ್ರಿಂದ ಬಹಳಷ್ಟು ವಿಷಯಗಳು ಈಗಿನ ಸಮಾಜಕ್ಕೆ ಒಂದು ಮೆಸೇಜ್ ಹೇಳುವಂಥ ವಿಷಯಗಳಿದೆ. ಸೊ ತುಂಬ ಸೂಕ್ಷ್ಮ ಇರೋದ್ರಿಂದ ಟೈಟ್ಲಲ್ಲೇ ಗೊತ್ತಾಗುತ್ತೆ ಜನಕ್ಕೆ ಕುಲದಲ್ಲಿ ಕೀಳಿ ಯಾವುದು ಅಂತ ಅನ್ಕೋಬಹುದು. ಇದೇನೋ ಜಾತಿ ಬಗ್ಗೆನೇ ಇರುತ್ತೆ, ಯಾವುದೋ ಕುಲದ ಗಲಾಟೆ ಹೋರಾಟ ಅಂತ. ಅದೆಲ್ಲದಕ್ಕೂ ಮೀರಿ ಈ ಕತೆ ಒಳಗಡೆ ಒಂದಷ್ಟು ವಿಶೇಷತೆಗಳಿದೆ. ಅದನ್ನು ಜನ ತೆರೆಯ ಮೇಲೆ ನೋಡಿದಾಗ ಭಾಳ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಈ ಒಂದು ಚಿತ್ರಕ್ಕೆ ಸಂತೋಷ್ ಸರ್ ತುಂಬ ಪ್ರೀತಿಯಿಂದ ಅವರು ಮೊದಲನೇ ಸಿನಿಮಾ, ಆಮೇಲೆ ಅಷ್ಟೇ ಮುದ್ದಾಗಿ ಈ ಸಿನಿಮಾನ ಅವರು ತಯಾರಿ ಮಾಡಿಸ್ತಾ ಇರೋ ರೀತಿ, ಅವರು ಪ್ರತಿದಿನ ಇಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಶೂಟಿಂಗಲ್ಲಿ ಏನು ಬೇಕು ಅಂತ ಪ್ರತಿಯೊಂದನ್ನು ಕೇಳ್ತಾ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಸಿನಿಮಾ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಜೊತೆಗೆ ನಿಂತಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ. ಇಂಥ ನಿರ್ಮಾಪಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಉದಾಹರಣೆಗೆ ಇವತ್ತು ಸಾರ್ ಹೇಳ್ದಂಗೆ, ವೆಂಕಟೇಶ್ ಸರ್ ಹೇಳ್ದಂಗೆ ಎಲ್ಲರೂ ಬರಬೇಕು ಸ್ಪಾಟಲ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ನೋಡಿ, ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ರೀತಿ. ಸೊ ಈ ಥರ ನಮ್ಮ ಚಿತ್ರದ ಬಗ್ಗೆ ಭಾಳ ವಿಶೇಷತೆಗಳು ಇದ್ದಾವೆ. ಮುಂದಿನ ಹಂತಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಮಾತಾಡೋರು ತುಂಬ ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.